ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಅಡುಗೆ ಮನೆಗೆ ಮತ್ತೊಂದು ಬರೆ ಬಿದ್ದಿದೆ. ಇಂಧನ ದರ ಏರಿಕೆಯ ಬಿಸಿ ತಣ್ಣಗಾಗೋ ಮುನ್ನವೇ ತೈಲ ಕಂಪನಿಗಳು ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ದರವನ್ನ 29 ರೂಪಾಯಿ ಹೆಚ್ಚಳ ಮಾಡಿ ಜನಸಾಮಾನ್ಯರಿಗೆ ಶಾಕ್ ನೀಡಿವೆ. ಈ ಏರಿಕೆಯಿಂದ ಬೆಂಗಳೂರಿನಲ್ಲಿ ಸಿಲಿಂಡರ್ ಬೆಲೆ ಈಗ 944 ರೂಪಾಯಿ 50 ಪೈಸೆಗೆ ತಲುಪಿದೆ. ಗೃಹ ಬಳಕೆಯ ಗ್ಯಾಸ್ ದರ ಮತ್ತೆ ದುಬಾರಿ, ಜನರ ಗಾಯದ ಮೇಲೆ ಬರೆ. ಸಿಲಿಂಡರ್ ಬೆಲೆ 29 ರೂಪಾಯಿ ಹೆಚ್ಚಳ, ಸರ್ಕಾರದ ವಿರುದ್ಧ ಸಿಡಿದೆದ್ದ ಜನರು. ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಮೊನ್ನೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯೂ ಹೆಚ್ಚಾಯ್ತು. ಈಗ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಸರದಿ. ಬೆಲೆ ಏರಿಕೆಯ ಜ್ವಾಲೆಯಲ್ಲಿ ಬೆಂದು ಹೋಗ್ತಿರುವ ಸಾಮಾನ್ಯ ಜನರಿಗೆ ತೈಲ ಕಂಪನಿಗಳು ಮತ್ತೊಂದು ಬಿಗ್ ಶಾಕ್ ನೀಡಿವೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗೆಟ್ಟಿದ್ದ ಸಾರ್ವಜನಿಕರ ಅಡುಗೆ ಮನೆಗೆ ಈಗ ನೇರವಾಗಿ ಬೆಂಕಿ ಬಿದ್ದಿದೆ. ಕೇಂದ್ರ ಸರ್ಕಾರ ಗೃಹ ಬಳಕೆ ಬೆಲೆಯನ್ನ 29 ರೂಪಾಯಿ ಹೆಚ್ಚಳ ಮಾಡಿದೆ. ಇದು ಜನಸಾಮಾನ್ಯರ ನೆಮ್ಮದಿ ಕೆಡಿಸುವಂತೆ ಮಾಡಿದೆ. ಅಂದ್ರೆ ಈಗ ಬಡ ಜನರೆಲ್ಲ ಸಿಲಿಂಡರ್ ಬಿಡಬೇಕೀಗ. ಈಗ ಕಟ್ಟಿಗೆ ಆರಿಸ್ಕೊಂತ ಹೋಗಿ ಹೊಲಿ ಮೇಲೇನೆ ಅಡಿಗೆ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ಬಡ ಜನರ ಮೇಲೆ ಈ ತರ ಹೊರೆ ಹಾಕೋದು ಕಮರ್ಷಿಯಲ್ ಅಂದ್ರೆ ಬೇರೆ ಇತ್ತು. ಈಗ ಗೃಹ ಬಳಕೆಗೂ ರೇಟ್ ಏರ್ಸ್ಕೊಂತ ಹೋದ್ರೆ ಅಂದ್ರೆ ನಾವು ಅಡಿಗೆ ಮಾಡೋದು ತಿನ್ನೋದನ್ನ ಬಂದ್ ಮಾಡ್ಬೇಕಾ ಆ ಪರಿಸ್ಥಿತಿ ಬರ್ತಾ ಇದೆ. 3 ತಿಂಗಳಿಗೆ ನೀವು ಗ್ಯಾಸ್ ಏರ್ಸ್ಕೊತ ಹೋದಂದ್ರೆ ನಮ್ಮ ಕೈಲಿ ಹ್ಯಾಂಗೆ ತಗೋಬೇಕು, ಹ್ಯಾಂಗೆ ಬದುಕಬೇಕು? ನಾವು ನಮ್ಮ ಮನ್ಯಾಗ ಈ ದುಡ್ಡು ತಿನ್ನೋರು ಲೇಬರ್ ಕೆಲಸ ಮಾಡ್ತಾರೆ. ಪೆಟ್ರೋಲ್ ಜಾಸ್ತಿ ಆಯ್ತು ಅಂದ್ರೆ ದೂರ ಕೆಲಸ ಇರ್ತದೆ. ಪೆಟ್ರೋಲ್ ಜಾಸ್ತಿ ಆಯ್ತು ಅಂದ್ರೆ ನಡ್ಕೊತ ಹೋಗ್ಬೇಕು ಅವ್ರೀಗ. ಇಲ್ಲಿ ಮನೆಗೆ ಬಂದ್ರೆ ಸಿಲಿಂಡರ್ ರೇಟ್ ಜಾಸ್ತಿ. ಏನು ತಿನ್ಬೇಕು ನಾವು? ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಇಂಧನ ದರ ಏರಿಳಿತ ಮತ್ತು ಗಲ್ಫ್ ಸಂಘರ್ಷದಿಂದ ತೈಲ ಕಂಪನಿಗಳು ಜನರ ಜೇಬಿಗೆ ಕತ್ತರಿ ಹಾಕಿವೆ. ಕಳೆದ 3 ತಿಂಗಳಲ್ಲಿ ಅಡುಗೆ ಅನಿಲ ದರ 89 ರೂಪಾಯಿ ಹೆಚ್ಚಳವಾಗಿದೆ. ಕಳೆದ ಮಾರ್ಚ್ 7ರಂದು 60 ರೂಪಾಯಿ ಏರಿಕೆ ಮಾಡಲಾಗಿತ್ತು. ಈಗ 29 ರೂಪಾಯಿ ಹೆಚ್ಚಾಗಿದೆ. ಸದ್ಯ ಬೆಂಗಳೂರಿನಲ್ಲಿ 915 ರೂಪಾಯಿ ಇದ್ದ 14 ಕೆಜಿ ಗೃಹ ಬಳಕೆ ಸಿಲಿಂಡರ್ ಬೆಲೆ 944 ರೂಪಾಯಿ 50 ಪೈಸೆಯಾಗಿದೆ. ಬೆಲೆ ಏರಿಕೆಗೆ ಕಂಗೆಟ್ಟಿರುವ ಜನಸಾಮಾನ್ಯರು ಸರ್ಕಾರಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ಪ್ರತಿಯೊಂದು ಸಾರಿನ 10 ರೂಪಾಯಿದನ್ನ 20 ರೂಪಾಯಿ ಹೆಚ್ಚಿಸ್ಬಿಟ್ರೆ ಯಾವ ರೀತಿ ಬದುಕೋದು? ಜನಗಳ ಮೇಲೆ ಇವ್ರಿಗೆ ಸರ್ಕಾರಕ್ಕೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ನೇರವಾಗಿ ಸನ್ಮಾನ್ಯ ಮೋದಿ ಅವರು ಜನರ ಜೋಬಿಗೆ ಕತ್ತರಿ ಹಾಕುವಂಥ ಕೆಲಸ ಮಾಡ್ತಿದ್ದಾರೆ. ಪರಿಸ್ಥಿತಿ ಅರ್ಥ ಮಾಡ್ಕೊಬೇಕು. ಇವತ್ತು ಕೇವಲ ಒಂದು ಯುದ್ಧದ ನೆಪ ಹೇಳ್ಕೊಂಡು ಇವತ್ತು ಈ ರೀತಿ ದರ ಏರಿಕೆ ಮಾಡ್ತಿರೋದು ಯಾವ ನ್ಯಾಯ? ಇವತ್ತು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಡಿಕೆ ಶಿವಕುಮಾರ್, ಈ ಸಂಬಂಧ ಪ್ರತ್ಯೇಕ ವರದಿ ಕೇಳಿದ್ದೇನೆ. ಇಂಡಸ್ಟ್ರಿಯಲ್ ಗ್ಯಾಸ್ ದರ ಗಾಬರಿಯಾಗುವಂತೆ ಹೆಚ್ಚಿಸಿದ್ದಾರೆ. ನಾಳೆ ಮಾತಾಡ್ತೀನಿ ಅಂತಂದ್ರು. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ಗ್ಯಾಸ್ ಒಂದು. ಇದಕ್ಕಿನ್ನ ಈ ಇಂಡಸ್ಟ್ರಿಯಲ್ ಗ್ಯಾಸ್ ಇದೆಯಲ್ಲ, ಇಂಡಸ್ಟ್ರಿಯಲ್ ಗ್ಯಾಸು ಆಮೇಲೆ ಇಂಡಸ್ಟ್ರಿಯಲ್ ಬೇರೆ ಡೀಸೆಲ್ ಇದೆಯಲ್ಲ, ಅದು ಬಹಳ ಗಾಬರಿ ಆಗಂತ ಒಂದು ಏರಿಸಿದ್ದಾರೆ. ಅದೊಂದು ರಿಪೋರ್ಟ್ ತಗೊಳ್ತಾ ಇದ್ದೀನಿ. ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಿಲಿಂಡರ್ ಬೆಲೆ ಏರಿಕೆಗೆ ಎಕ್ಸ್ ಖಾತೆಯಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಬಹುಶಃ 8 ಗಂಟೆಗೆ ಪ್ರಧಾನಿಗಳು ಮತ್ತೊಮ್ಮೆ ಟಿವಿಯಲ್ಲಿ ಕುಳಿತು ದೇಶದ ಜನತೆಗೆ ಕಡಿಮೆ ಊಟ ಮಾಡಿ ಎಂಬ ಆತ್ಮನಿರ್ಭರತೆಯ ಉಚಿತ ಸಲಹೆ ನೀಡಬಹುದೇನೋ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಮಾಂಗಲ್ಯ ಕಸಿಯುತ್ತೆ ಎಂಬ ಅತ್ಯಂತ ಕನಿಷ್ಠ ಮಟ್ಟದ ಹೇಳಿಕೆ ನೀಡಿದ ಪ್ರಧಾನಿಗಳು ಈಗ ಜನರ ಅನ್ನದ ತಟ್ಟಿಯನ್ನ ಕಸಿಯುತ್ತಿದ್ದಾರೆ. ಈ ಬೆಲೆ ಏರಿಕೆಯ ಅಚ್ಚೆ ದಿನಗಳ ಬಗ್ಗೆ ಕರ್ನಾಟಕದ ಬಿಜೆಪಿ ನಾಯಕರ ಗಾಢ ಮೌನವು ಜನಸಾಮಾನ್ಯರೆಡೆಗೆ ಅವರಿಗಿರುವ ಮಾನಸಿಕ ಕ್ರೌರ್ಯವನ್ನ ತೋರಿಸುತ್ತದೆ. ಇನ್ನು ಗ್ಯಾಸ್ ದರ ಏರಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಬಿಜೆಪಿ ಯಾವಾಗ್ಲೂ ಜನವಿರೋಧಿ ನೀತಿ ಅನುಸರಿಸುತ್ತೆ. ದರ ಏರಿಕೆಯಾದಾಗ ದರ ಇಳಿಸಿದ್ರೆ ಈಗ ಹೊರೆಯಾಗ್ತಿರ್ಲಿಲ್ಲ ಅಂದ್ರು. ಇವಾಗ ಬಿಜೆಪಿಯವರು ಯಾವಾಗಲೂ ಕೂಡ ಜನವಿರೋಧಿ ನೀತಿಯಿಂದ ಅನುಸರಿಸುವಂತವರು. ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದಾಗಲೂ ಕೂಡ ಜನರಿಗೆ ಆ ಬೆನಿಫಿಟ್ನ ಪಾಸ್ ಆನ್ ಮಾಡಲಿಲ್ಲ. ಆಗಲೂ ಕೂಡ ಪೆಟ್ರೋಲ್ ಬೆಲೆ ಡೀಸೆಲ್ನ ಜಾಸ್ತಿ ಮಾಡಿದ್ರು. ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ. ಈಗ ಅನಿವಾರ್ಯವಾಗಿ ಜಾಸ್ತಿ ಮಾಡಿದ್ದಾರೆ. ಆದರೆ ಅವಾಗ ಜನಕ್ಕೆ ಬೆಲೆ ಕಮ್ಮಿ ಮಾಡಿದರೆ ಅವ್ರಿಗೆ ಹೊರೆ ಆಗ್ತಿರಲಿಲ್ಲ. ಒಂದೆಡೆ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಬೆನ್ನಲ್ಲೇ ಗ್ಯಾಸ್ ಸಿಲಿಂಡರ್ ಕೂಡ 950 ರೂಪಾಯಿ ಸನಿಹಕ್ಕೆ ಬಂದು ನಿಂತಿದೆ.
ಅಚ್ಚೇ ದಿನ ಬರುತ್ತೆ ಅಂತ ಕಾಯ್ತಿದ್ದ ಜನರಿಗೆ ಈಗ ದಿನ ಬೆಳಗಾದ್ರೆ ಬೆಲೆ ಏರಿಕೆಯದ್ದೇ ತಲೆನೋವಾಗಿದೆ ಅಂತ ವಿಪಕ್ಷಗಳು ಕಿಡಿಕಾರಿವೆ. ಬ್ಯೂರೋ ರಿಪೋರ್ಟ್ TV9. ಗ್ಯಾಸ್ ಬೆಲೆ ಏರಿಕೆಗೆ ಗೃಹಿಣಿಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 4 ದೋಸೆ ಚಟ್ನಿ ತಗೊಂಡ್ರೆ 500 ರೂಪಾಯಿ ಬಿಲ್ ಬರುತ್ತೆ. ಮತ್ತೊಂದು ಕಡೆ ಗೃಹ ಬಳಕೆ ಗ್ಯಾಸ್ ಬೆಲೆನೂ ಕೂಡ ಏರಿಕೆಯಾಗಿದೆ. ಹೋಟೆಲ್ನಿಂದ ತಿಂಡಿ ತರಿಸಿಕೊಂಡು ಗೃಹಿಣಿಯರು ಕಿಡಿಕಾರಿದ್ದಾರೆ. ದಿನಕ್ಕೊಂದು ರೇಟ್ ಮಾಡಿದ್ರೆ ಜನ ಬದುಕೋದು ಹೇಗೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗೆ ನಾವಿಲ್ಲ ಅಂದ್ರೆ ನೀವು ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬನ್ನಿ ನೋಡೋಣ. ಈಗ ಕಳೆದ ಕೆಲವು ದಿನಗಳಿಂದನೂ ಕೂಡ ಯುದ್ಧದ ಎಫೆಕ್ಟ್ ಶುರುವಾದಾಗಿಂದನೂ ಕೂಡ ಜೀವನ ನಡೆಸೋದೇ ಕಷ್ಟ ಆಗಿದೆ. ಪ್ರಮುಖವಾಗಿ ಸಿಲಿಂಡರ್ ಬೆಲೆ ಏರಿಕೆ ಆದರೆ ತಮಗೆ ಎಷ್ಟು ಹೊರೆ? ಯುದ್ಧ ಆಗಿದ್ದು ಎಲ್ಲೋ ನಮಗೆ ಯಾಕೆ ಸರ್ ಈ ಥರ ಕಷ್ಟ? ನಾವೇನು ಮಾಡಿದ್ವಿ? ಬೆಲೆ ರೇಟ್ ಆದಂಗೆ ನಮಗೂ ಸಂಬಳಗಳು ಜಾಸ್ತಿ ಮಾಡಲಿ, ಆವಾಗ ನಮಗೇನು ಅನಿಸಲ್ಲ. ಇದ್ರ ಬಗ್ಗೆ ಕೇಂದ್ರನೇ ಆಗಲಿ ರಾಜ್ಯನೇ ಆಗಲಿ ಜನಗಳ ಬಗ್ಗೆ ಯೋಚನೆ ಮಾಡಬೇಕು. ಈಗಿನ ಸರ್ಕಾರಗಳಿಗೆ ಜನಪರದವರು ಯಾರೂ ಇಲ್ಲ. ತುಂಬ ಬೆಲೆ ಜಾಸ್ತಿ ಆಗಿದೆ. ಆಮೇಲೆ ಒಂದು ಸಿಲಿಂಡರ್ ಬುಕ್ ಮಾಡಿದ್ರೆ ಮಿನಿಮಮ್ 1 ತಿಂಗಳು 2 ತಿಂಗಳು ಮಾಡ್ತಾ ಇದ್ದಾರೆ ಒಂದು ಸಿಲಿಂಡರ್ ಬರೋದಕ್ಕೆ. ಆ ಟೈಮಲ್ಲಿ ಏನು ಮಾಡಬೇಕು ಈಗ ಗೊತ್ತೇ ಆಗ್ತಿಲ್ಲ. ಹೊರಗಡೆ ಅಟ್ಲೀಸ್ಟ್ ತಿನ್ನೋಣ ಅಂತಂದ್ರೂ ಅಲ್ಲೂ ಬೆಲೆ ಜಾಸ್ತಿ. ಟ್ಯಾಕ್ಸ್ ಅನ್ನೋದನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಿದ್ದಾರೆ. ಅದನ್ನು ಸ್ವಲ್ಪ ಅವ್ರು ಲಿಮಿಟ್ ಮಾಡಿದ್ರೆ ಸೊ ವಿ ಕ್ಯಾನ್ ಕ್ಯಾರಿ ಅವರ್ ಲೈಫ್. ಅದಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ನಾವು ಮೊನ್ನೆ ತಾನೇ ಹೋಗಿ ರೇಷನ್ ತಂದಿದ್ದೀವಿ. ಆದರೆ ಎಣ್ಣೆ ಎಷ್ಟು ಜಂಪ್ ಆಗಿದೆ, ಮತ್ತು ತೊಗರಿ ಅಕ್ಕಿ ತುಂಬ ಜಾಸ್ತಿ ಆಗಿದೆ. ಹೆಂಗೆ ಜೀವನ ನಡೆಸೋದು ಸರ್? ಈಗ ನಿಮಗೆ ಎಷ್ಟು ಹೊರೆ ಅನಿಸ್ತಿದೆ? ಹೊರೆನದ ಜೀವನನೇ ಬೇಸರ ಆಗ್ಬಿಟ್ಟಿದೆ ನಮಗೆ. ಈ ಥರ ಹೊರೆಗಳು ಕೊಟ್ಟರೆ ಮಧ್ಯಮ ಜನಗಳು ಏನಾಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರ ಕುರ್ಚಿ ಒದ್ದಾಟಗಳು ಆಗ್ತಾ ಇದೆ ಅಷ್ಟೇ ಹೊರತು ಎಲ್ಲರೂ ಅವ್ರ ತಾನೇ ಆಗ್ಬಿಟ್ರೆ ಎಲ್ಲಿಗೆ ಹೋಗ್ಬೇಕು ಜನಗಳು? ಎಲ್ಲದಕ್ಕೂ ಈ ಥರ ಏರ್ಸ್ಕೊಂಡು ಹೋಗ್ತಾ ಇದ್ರೆ ಏನಾಗಬೇಕು? ಅದನ್ನ ಇವತ್ತು ಅಡುಗೆ ಮಾಡೋದ ಹೋಟ್ಲಿಗೆ ಹೋಗೋಣ ಅಂದರೆ ಅಲ್ಲಿಗೂ ಇಲ್ಲ, ಮನೇಲಿ ಮಾಡೋಣ ಅಂದರೆ ಅಲ್ಲಿಗೂ ಆಗ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು ಜನಗಳು? ಏನಾಗಬೇಕು? ಇಲ್ಲಿ ಯುದ್ಧ ಇಲ್ಲಿ ಸ್ಟಾರ್ಟ್ ಆಗುತ್ತಷ್ಟೇ. ಇಲ್ಲಿ ಜನಗಳು ಗಂಡ ಹೆಂಡ್ತಿರಿ ಯುದ್ಧ ಮಾಡೋದನ್ನ ನೋಡ್ಬೇಕು, ಖುಷಿ ಪಡ್ಬೇಕು ಅವರು. ಯಾಕೆಂದರೆ ಗಂಡ ಥರ ಸಾಲಲ್ಲ, ಹೆಂಡ್ತಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಏನು ಮಾಡ್ಬೇಕು ನಾವು? ನಮ್ಮ ಕಷ್ಟಗಳು ಕೇಳೋರು ಯಾರಿದ್ದಾರೆ? ಏನು ಕೇಳಿ ಯಾವ ಇದ್ರ ಮೇಲೆ ಇವರು ದಿನಕ್ಕೊಂದೊಂಥರ ರೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಏನಾಗಬೇಕು ಜನಗಳ ಜೊತೆ ತಾವು ಯುದ್ಧ ಮಾಡ್ಬೇಕನ್ನು? ಹೌದು, ಈಗ ಅವ್ರು ಮಾಡೋ ಕೆಲಸ ಹಂಗೆ ಇದೆ. ಈಗ ಮಧ್ಯಮ ಜನಗಳಿಗೆ ಏನು ಮಾಡೋಕ್ಕೆ ಸಾಧ್ಯ? ಅವ್ರ ಥರ ಸಾಲ್ತಾ ಇಲ್ವಲ್ಲ. ಈ ಮಧ್ಯಮ ಜನ ಏನು ಮಾಡೋಕ್ಕೆ ಸಾಧ್ಯ ನೀವು ಹೇಳಿ? ಇದು ಇರೋರಿಗೆ ನಡೀತದೆ, ಈ ಮಧ್ಯಮ ಜನಕ್ಕೆ ನಡೆಯಲ್ಲ. ತೀರಾ ಮನ ಬಡವತಲ್ಲಿರೋರು ಹೆಂಗೋ ನಡೆಸ್ಬಿಡ್ತಾರೆ. ಈ ಮಧ್ಯಮ ಜನಕ್ಕೆ ಇರೋ ನರಕ ಕೇಳೋರು ಯಾರೂ ಇಲ್ಲ. ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.